ಪಟ್ಟು ಬಿಡದ ರೈತರು, ಕ್ಯಾರೇನದ ಅಧಿಕಾರಿಗಳು. ನೀರಿಗಾಗಿ ಹೋರಾಟ, ಎಲ್ಲವರೆಗೆ ಹೋರಾಟ. ಸ್ವಾತಂತ್ರ್ಯದ ದಿನದಂದೇ ಅನ್ನವನ್ನ ಬಿಟ್ಟಿದ್ದಾರೆ ಅನ್ನದಾತರು. ಭಾರತೀಯ ಕಿಸಾನ್ ಸಂಘ ಚಿಕ್ಕೋಡಿ ಘಟಕ ಮತ್ತು 18 ಹಳ್ಳಿಯ ರೈತರು ಸೇರಿ ಕೋಟಬಾಗಿ ಏತ ನೀರಾವರಿಯಲ್ಲಿ ನಡೆದ ಅವ್ಯವಹಾರ ಮತ್ತು ನೀರು ಪೂರೈಸಲು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ತಡೆಯಲು ಕಳೆದ 20 ದಿನಗಳಿಂದ ರೈತರು ಅಹೋರಾತ್ರಿ ಧರಣಿಯನ್ನ ಮಾಡುತ್ತಿದ್ದಾರೆ. ಆದರೆ ಅಧಿಕಾರಿಗಳು ಇಲ್ಲಿಯವರೆಗೂ ರೈತರ ಬೇಡಿಕೆಗಳನ್ನ ಪೂರೈಸಿಲ್ಲ. ಅದಕ್ಕಾಗಿ ತಮ್ಮ ಹೋರಾಟವನ್ನ ದಿನಾಂಕ 15/8/2026ರಿಂದ ನಮ್ಮ ಬೇಡಿಕೆಗಳು ಈಡೇರಿಸುವ ತನಕ ರೈತರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನಾಗಿ ಮುಂದುವರೆಸಿದ್ದಾರೆ. ದೇಶಕ್ಕೆ ಅನ್ನ ನೀಡುವ ರೈತ ಇವತ್ತು ತನ್ನ ಹಕ್ಕಿಗಾಗಿ ಉಪವಾಸ ಕುಳಿತುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಉಪವಾಸ ಸತ್ಯಾಗ್ರಹ ಅಥವಾ ಪ್ರತಿಭಟನೆ ಕುಳಿತವರಿಗೆ ಭಾರತೀಯ ಸಂವಿಧಾನ ಆರ್ಟಿಕಲ್ 21ರ ಅಡಿಯಲ್ಲಿ ರಕ್ಷಣೆ ನೀಡಲು ಸರ್ಕಾರ ಮತ್ತು ಸ್ಥಳೀಯ ಆಡಳಿತವು ಕಡ್ಡಾಯವಾಗಿ ಕೆಲವು ಮೂಲಭೂತ ಸೌಕರ್ಯ ಹಾಗೂ ಭದ್ರತೆಗಳನ್ನು ಒದಗಿಸಬೇಕಾಗುತ್ತದೆ. ಆದರೆ ಇಲ್ಲಿ ಪೊಲೀಸ್ ಭದ್ರತೆ ಬಿಟ್ಟರೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಸ್ಥಳೀಯ ಆಡಳಿತ ನೀಡಿಲ್ಲ. ಅತಿ ಮುಖ್ಯವಾದ ವೈದ್ಯಕೀಯ ವ್ಯವಸ್ಥೆಯನ್ನ ಕೂಡ ಸ್ಥಳೀಯ ಆಡಳಿತ ರೈತರಿಗೆ ನೀಡಿಲ್ಲ. ನಮ್ಮ ವರದಿಗಾರರಾದ ಶ್ರೀ ಬಸವರಾಜರವರು ಇದರ ಬಗ್ಗೆ ತಹಶೀಲ್ದಾರರಾದ ಶ್ರೀ ಬಲರಾಮ ಕಟ್ಟಿಮನಿಯವರನ್ನ ಫೋನ್ ಕರೆ ಮೂಲಕ ಪ್ರಶ್ನಿಸಿದಾಗ ತಹಸೀಲ್ದಾರರು ಅತ್ಯಂತ ಬೇಜವಾಬ್ದಾರಿಯಾಗಿ ಉತ್ತರಿಸುತ್ತಾರೆ. 20 ದಿನಗಳು ಕಳೆದರೂ ಸತ್ಯಾಗ್ರಹಿಗಳ ಬೇಡಿಕೆಗಳನ್ನ ಆಲಿಸಲು ಮತ್ತು ಸರ್ಕಾರದ ಮಟ್ಟಕ್ಕೆ ತಲುಪಿಸಲು ಒಬ್ಬರು ನೋಡಲ್ ಅಧಿಕಾರಿಯನ್ನ ಕೂಡ ನೇಮಿಸಿಲ್ಲ. ಇಲ್ಲಿ ಅನ್ನದಾತನ ಗೋಳು ಕೇಳುವವರೇ ಇಲ್ಲದಂತಾಗಿದೆ. ಅಧಿಕಾರದ ಅಮಲಿನಲ್ಲಿರುವ ಅಧಿಕಾರಿಗಳಿಗೆ ಕಡಿವಾಣ ಹಾಕುವವರು ಯಾರು? ಇವರು ಆಡಿದ್ದೇ ಆಟನ? ಅನ್ನದಾತನ ಅಹೋರಾತ್ರಿ ಧರಣಿಗೆ ಬೆಲೆಯೇ ಇಲ್ವಾ? ಇದನ್ನ ಕ್ಷೇತ್ರದ ಶಾಸಕರು ನೋಡ್ತಿಲ್ವೇ? ಅನ್ನದಾತನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದವರೇ ಅನ್ನದಾತನ ಧರಣಿಯನ್ನ ಅಪಹಾಸ್ಯ ಮಾಡ್ತಿದ್ದಾರೆ. ಇದರಲ್ಲಿ ದೊಡ್ಡವರ ಕೈವಾಡ ಮತ್ತು ಅಧಿಕಾರಿಗಳ ಅಡ್ಜಸ್ಟ್ಮೆಂಟ್ ಇರಬಹುದು ಎಂಬ ಅನುಮಾನ ಕೂಡ ರೈತರನ್ನ ಕಾಡ್ತಿದೆ. भारत माता की जय, बोलो भारत माता की जय, भारतीय किसान संघ के जय, भारतीय किसान संघ के जय, ಎಲ್ಲವರೆಗೆ ಹೋರಾಟ, बोलो भारत माता की जय. ನೋಡ್ರಿ, ಇವತ್ತಿಗೆ 22ನೇ ದಿವಸ ನಾವು ಕೊಟಬಾಗಿ ಏತ್ ನೀರಾವರಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದಿಲ್ಲ. ಅಹೋರಾತ್ರಿ ಹೋರಾಟ 21 ದಿವಸ ನಿನ್ನೆ ಮುಗಿಸಿ ಇವತ್ತು 22ನೇ ದಿವಸ. ಇವತ್ತು ನಾವು ಏನ್ ಮಾಡಿದ್ವಿ ಅಂದ್ರೆ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಿದೀವಿ. ಇದಕ್ಕೆ ಏನ್ ಉಪವಾಸ ಸತ್ಯಾಗ್ರಹ ಮಾಡ್ರಿ ಏನ್ ನಮ್ಮ ಬೆಳಗಾವಿ ಜಿಲ್ಲಾಡಳಿತ ಐತಿಲ್ಲ, ಅವ್ರಿಗೆ ಗಮನಕ್ಕೆ ಐತೋ ಇಲ್ಲೋ ಅನ್ನೋ ಒಂದು ರೀತಿಗೆ ಅವ್ರಿಗೆ ಜನರಿಗೆ ರೈತರಿಗೆ ಬಿಂಬಿಸಾತಾರ. ಅವ್ರು ನಮಗೆ ಏನಾಗಬೇಕಾಗ್ಯದ, ಸಂಪೂರ್ಣ ಪರಿಹಾರ ಬೇಕಂತ ನಾವು ಇಲ್ಲಿ ಬಂದೆವು. ಬಂದಾದ್ರೆ ಬೇರೆ ಯಾವುದೇ ಅಧಿಕಾರಿಗಳು ನಾವು ಬಂದ 10 ದಿವಸಕ್ಕೊಬ್ರು ಬಂದ್ರು, 18 ದಿವಸಕ್ಕೊಬ್ರು ಬಂದ್ರು, ಆದ್ರೆ ಇಲ್ಲಿ ಬಂದ ನಮ್ಮ ಪರಿಹಾರ ಕೇಳಂಗಿಲ್ಲ. ಅವ್ರ ಎಲ್ಲಿ ತಪ್ಪೈತಿ ಅಧಿಕಾರಿಗಳದ, ಏನ್ ತಪ್ಪು ಮಾಡಿದಿರಿ, ಇದಕ್ಕೆ ಯಾಕೆ ಕೂತಾರೋ ಅಥವಾ ನೀರಾವರಿ ಅಧಿಕಾರಿಗಳು ಒಂದು ಪ್ರಶ್ನೆ ಮಾಡಂಗಿಲ್ರ. ಅವ್ರ ನೀವು ಎದ್ದು ಹೋಗ್ರಿ, ನೀವು ಮುಗಿಸ್ಕೋರಿ, ನೀವು ಎದ್ದು ಹೋಗ್ರಿ. ನಾವು ಎದ್ದು ಹೋಗೋದಾತ್ರಿ, ನಾವು ಮುಗಿಸ್ಕೊಳ್ಳೋದಾತು, ನಮ್ಮದು ಪರಿಹಾರ ಆಗ್ಬೇಕಲ್ಲ. ಅವ್ರ ಮೇಲೆ ಕ್ರಮ ತಗೊಳ್ಳೋದು ಬಿಟ್ಟು ನಿಮ್ಗ ಆಶ್ವಾಸನೆ ಕೊಟ್ಟು ಹೊಂಟಿದಾರ. ಆಶ್ವಾಸನೆ ಬಿ ಏನ್ ಆಶ್ವಾಸನೆ ಇಲ್ಲ ಸರ್. ಅದ ಗುಡಾಪಿ ಆಶ್ವಾಸನೆ ಕೊಟ್ಟಿದಾರೆ ಕೆಲವೊಂದು ಅಧಿಕಾರಿಗಳ್ರಿ, ಮಾಧ್ಯಮದ ಮುಖಾಂತರ ಐತ್ರಿ. ಗುಡಾಪಿ ಮಾತಾಡತಾರ ಇಲ್ಲಿ. ಅವ್ರಿಗೇನ ನಾವು ಕಾನೂನು ಹಿಡಿಯೊಳಗೆ ಇದೇವಂತ ಏನ್ ಅವ್ರಿಗೆ ವಿಧಾನ ಇಲ್ಲ, ಅವ್ರಿಗೆ ಕಾನೂನು ಚೌಕಟ್ಟ ಇಲ್ಲ. ಅವ್ರ ಕಾನೂನು ಚೌಕಟ್ಟು ಮೀರಿ ಮಾತಾಡತಾರ ಅವ್ರ. ಸರ್ 18ರಿಂದ 20 ಹಳ್ಳಿ ಮುಖ್ಯ ಹತ್ರ ಇದ್ದು ರೀ. ಮತ್ತೆ ಆಜು ಬಾಜು ಮತ್ತೆ ಒಂದು 10-12 ಹಳ್ಳಿಗೆ ಉಪಯೋಗ ಆಗ್ತದ್ರಿ. ಕರೆಕ್ಟ್ ಸಪ್ಲೈ ಆದ್ರೆ ನೀರೆಲ್ಲ ಕರೆಕ್ಟ್ ಹರಿ ಬಿಟ್ರಿ ಅವ್ರು. ಅವ್ರ ರೈತರ ಪರವಾಗಿ ಕಿಂಚಿತ್ತು ಕಾಳಜಿ ಇಲ್ಲ ಅವ್ರಿಗೆ. ಎಲ್ಲಾರು ಬರ್ತಾರ್ರಿ, ನೇರವಾಗಿ ಬರ್ತಾರು, ಪಂಪ್ ಹೌಸ್ ಮಾಡ್ತಾರೆ. 17-18 ಕಿಲೋಮೀಟರ್ ಕಾಲುವೆ ಐತದ. ಒಬ್ಬರ ಅಧಿಕಾರಿ ಆ ಕಾಲುವೆ ಸಂಪೂರ್ಣ ಮಾಹಿತಿ ತಗೊಂಡ್ಬರ್ಬೇಕಲ್ಲ ಇಲ್ಲಿ ಬರ್ಬೇಕಾರ್ರಿ. ಅವ್ರಿಗೆ ಇಲ್ಲಿ ಅಲ್ಲಿದ ಮಾಹಿತಿನೇ ಇಲ್ಲಂದ್ರೆ ಏನ್ ಮಾತಾಡ್ತಾರ್ರಿ? ನೋಟ್ ನಮ್ಮನ್ನ ಇಲ್ಲದ ಪ್ರಮುಖ ಬೇಡಿಕೆ ಏನೈತೆ ಅಂದ್ರೆ ಸರ್, ಇಲ್ಲಿ ಇರುವಂತ 9 ಏನ್ ಪಂಪ್ ಸೆಟ್ ಇದಾವ್ರಲ್ಲ, ಅವ್ರ ಮಾಹಿತಿ ಬೇಕ್ರಿ. ನಾವು ಮೊದಲ 4 ಪಂಪ್ ಸೆಟ್ ಇಲ್ರಿ, 1 ವರ್ಷದಿಂದ 2 ಇಲ್ಲ. ಈಗ ನಾವು ಬಂದ್ 2 ಕೊಟ್ಟು ಕಳಿಸ್ಯಾರ್ರಿ. ಅದು ಮೊದಲನೇ ಮುಖ್ಯವಾಗಿರಿ. ಅದನ್ನ ನಾವು ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳು ಮನವಿ ಕಳಿಸಿವ್ರಿ. ನಾವು ಅದನ್ನ ನಿಮ್ಮ ಇದ್ರೊಳಗ ಅದಿಂದೊಳಗ ಬರ್ತೈತಿ ಇದೆಲ್ಲ ಇಲಾಖೆ. ನಿಮ್ಮ ಸಹಮತದೊಳಗ ಅದನ್ನೆಲ್ಲ ಚೌಕ ನೀವು ಪ್ರತಿಯೊಂದು ಸರಿಯಾಗಿ ಸಮಕ್ಷಮ ತಗೊಂಡ್ ಅದನ್ನ ಇದು ಮಾಡ್ರಿ ಅಂತ ನಾವು ಕೊಟ್ಟಿದ್ದೇವ್ರಿ ಅವ್ರ ಕಡೆ. ನೋಡ್ರಿ, ಮೊದಲನೇಗೆ ಅವ್ರ ಏನ್ ಎಸಿ ಅವ್ರ ಬಂದ್ರಲ್ಲ ಅವ್ರಿ, ಅವ್ರೇನು ಗಡಿಬಿಡಿ ಒಳಗ ಇದ್ರ. ಅವ್ರ ಮೊಬೈಲ್ನಾಗ ಮಾತಾಡ್ಕೋತ ಗಡಿಬಿಡಿ ಒಳಗ ಬಂದ್ ಕೂತಾರ ಎಲ್ಲ ರೈತರ ಜೊತೆ. ಮೊದಲನೇದು ಒಂದ್ ಪಾಯಿಂಟ್ ಏನ್ ಮಾಡ್ರಿ ಅಂದ್ರೆ, ಮೊದಲನೇದ ಹಿಂದೆ ಏನ್ ಅನಧಿಕೃತ ಕಾಲುವೆ ಮೂಲಗಳು ಇದಾವ್ರಲ್ಲ, ಅವರು ರೈತರ, ನೀವು ರೈತರ ಅನ್ನೋದು ಕಾನೂನು ಬಾಹಿರ ಉತ್ತರ ಕೊಟ್ರ ಅವ್ರ ಮೊದಲನೇದಾಗ್ರಿ. ಅದಾದ ನಂತರ ನಮ್ಮೊಳಗ ರೈತರೊಳಗೆ ಬಿಕ್ಕಟ್ಟು ಮೂಡಿಸುವಂಗ ಇಲ್ಲಪ್ಪ ನೀವು ಲೀಡರ್ಶಿಪ್ ಮಾಡತ್ತೀರಿ ಅಂತ ಹೇಳಿ ನಮ್ಮೊಳಗ 2 ಭಾಗ ಮಾಡೋದು, ಶಾಂತಿಯುತ ಹೋರಾಟನ ತುಳಿದು ಹಾಕೋ ಕೆಲಸ ಮಾಡ್ರಿ ಅವ್ರಿ.
ಒಳ್ಳೆಯಕ್ ಪ್ರಯತ್ನ ಮಾಡ್ರಿ. ಅದಾದ ನಂತರ ಮತ್ತೊಂದು ಬಹಳಷ್ಟು ಇಂಥ ಶಾಂತಿಯುತ ಪ್ರತಿಯೊಂದು ಪ್ರತಿಭಟನೆಗೆ ಒಂದು ಅನ್ಯಾಯ ಮಾಡಿದ ರೀತಿ ಮಾತಾಡಿದವ್ರು ಅವ್ರು. ಏನ್ ಮಾತಾಡಿದಾರಪ್ಪ ಅಂತಂದ್ರೆ ಇಂಥ ಪ್ರೊಟೆಸ್ಟ್ ದಿವಸ 2-3 ನೋಡ್ತೇವೆ ಅಂತ ಮಾತಾಡಿದ್ರು ಅವ್ರು. ಮಾಧ್ಯಮದ ಸಮ್ಮುಖದವ್ರು ಅವ್ರು. ಅದಾದ ನಂತರ ನಮಗ ಅವರಿಗೆ ನೋಡ್ರಿ ಸರಿಯಾದ ಉತ್ತರ ಸರಿಯಾದ ಸಮಕ್ಷಮ ಮಾಹಿತಿ ಕೇಳಿದ್ರೆ ಸರಿಯಾಗಿ ಹೇಳಕ್ ಬರ್ತದ್ರಿ. ಮತ್ತೆ ನೀವು ನಮಗ ನಾವು ಮಾತಾಡ್ತಕ ನೀವು ಗಪ್ ಕುಂಡ್ರೋದ ನಾವು ಮಾತಾಡೋ ಮತ್ ಗಪ್ ಕುಂಡ್ರೋದ ಇದ ಉತ್ತರ ಆತರ ಒಂದ್ ತಾಸ್ತಕ ಅವ್ರದ್ದು ನಿಮ್ಮ ಸಮಸ್ಯೆಗಳನ್ನು ಸರಿಯಾಗಿ ಕೇಳ್ಕೊಂಡಿಲ್ಲ, ಏನು ಸರಿಯಾಗಿ ಆಲಿಸಿಲ್ರಿ ಅವ್ರೆ. ಅವ್ರು ಏನ್ ಮಾಡಿದಾರೆ ಇಲ್ಲಿ ಬಂದ್ರಿ ಒಂದ್ ಗುಂಡಾ ವರ್ತನೆ ಮಾಡಿದಾರೆ ನಮ್ಮ ಮ್ಯಾಲ್ರಿ ಇಲ್ಲಿ. ನೋಡ್ರಿ ಸರ್, ನಾವೆಲ್ಲ ಕೂತ್ ಸಮಕ್ಷಮ ಮಾತಾಡುವಾಗ ಒಂದ್ ಅರ್ಧ ತಾಸು ಒಂದ್ ತಾಸ್ತಕ ಚರ್ಚೆ ನಡೆಯದಿತ್ತು. ಅಲ್ಲಿಸ್ ಮಟ ಏನೂ ಇಲ್ಲ. ಲಾಸ್ಟ್ ಮೂಮೆಂಟ್ ಬಂದಾಗ ಅವ್ರು ಏನ್ ಅನ್ನಕತ್ತಾರ ಅಂದ್ರಿ, ನೀವು ನಮ್ ಜೊತೆ ಮಾತಾಡ್ಬೇಡ್ರಿ. ಮತ್ ನಾವ್ ಅಂದ್ರಿ ನಾವೆಲ್ಲ ರೈತ ಕೂತೇವಲ್ಲಿ ಸಂಘಟನೆಯವರೆಲ್ಲ ರೈತರೆಲ್ಲ ಅವರಲ್ಲಿ ಏನ್ ನಾವೆಲ್ಲ ರೈತರ ಸಮ್ಮುಖದಾಗ ಏನ್ ಚರ್ಚೆ ನಡೆಯತ್ತಿರಲ್ಲ ಇಲ್ಲಿ ಅವ್ರು ನಾವ್ ಹೇಳುವಂತ ಕೇಳಿಸ್ಕೋದ ಅವರಲ್ಲೇ ಸ್ವಯಂ ಇರ್ಲಾಗಿತ್ರಿ ಅವ್ರ ನೋಟ್ ನೀವು ಇಲ್ಲಿ ಎದ್ದು ಹೋಗ್ರಿ ಅಂತ ಕಿಶಿಂದ ನೀವು ಹೊರಗೆ ನಡ್ರಿ ಎದ್ದು ಹೋಗ್ರಿ ಅನ್ನೋದೊಂದ ರೈತರು ಅವಮಾನ ಮಾಡಿ ಹೋಗ್ಬಿಟ್ಟಾರ ಅವ್ರು. ನೋಡ್ರಿ ಜಿಲ್ಲಾಧಿಕಾರಿಗಳು ಮೊದಲನೇ ದಿವಸದಿಂದ ಹೇಳತ್ತೇವ್ರಿ ನಾವು ಇದ್ರ ಬಗ್ಗೆ ಮಾಹಿತಿ ಪೂರ್ಣ ಪ್ರಮಾಣದಾಗ ಅವ್ರ ಅಧಿಕಾರ ಮಾಡಿದಾಗ ಐತಿ ಅಲ್ಲೋ ನಮ್ಗೆ ಏನ್ ಗೊತ್ತಾಗೋದ್ರಿ ಅವ್ರಿಗೆ ಗೊತ್ತಾಗೋಲ್ಲ ನಡವಳಿಕೆ ತೋರ್ಸಾತಾರ ನಮ್ಗ್ರಿ. ಮಾಹಿತಿ ಹೋಗಿದ್ರಿ ಸರ್ ಅವ್ರಿಗೆ. ಮಾಹಿತಿ ಹೋದ್ರು 18 ತಾರೀಕು AC ಚಿಕ್ಕೋಡಿ AC ಮತ್ತು ಬೆಳಗಾವಿ AC ಬಂದಿರಿ ಸರ್. ಅವ್ರಿಗೆ ನಮ್ಮ ರೈತರಂದ್ರೆ ಏನ್ ಅವ್ರಿಗೆ ಕಣ್ಣಾಗ ಒಂದ್ ನಮ್ನಿ ಕಸ ಕಾಣ್ ಸರ್. ನೀವ್ ಎದ್ದು ಹೋಗ್ರಿ, ನೀವು ಮಾತಾಡ್ಬೇಡ್ರಿ, ನಂಗೆ ಇಂಥವ್ ಬಾಳ್ ನೋಡಿದಾನು. ಇಲ್ರಿ ಬೆಳಗಾವಿ AC ನಾಯ್ಕಲ್ರಿ ಅವ್ರು ನಾಯ್ಕ ತಡ್ರಿ. ಮತ್ತ ಸಂಭಾಗಾಮಿ AC ಅದ್ನ ಅಂದ್ರಿ ಸರ್, ನೀವ್ ಎದ್ದು ಹೋಗ್ಬಿಡ್ರಿ ಇಲ್ಲದ ನಾವ್ ಅದನ್ನು ಅಂದ್ರ ಅವ್ರಿಗೆ ಏನಾಯ್ತ್ರಿ ಪ್ರಮುಖ ಮಾಹಿತಿನೇ ಇಲ್ರಿ ಸರ್ ಅವ್ರಿಗೆ. ಇತರದ್ ಏನ್ ಕೊಟ್ಟಬಾಗಿ ಏತ ನೀರಾವರಿ ಮಾಹಿತಿ ಇಲ್ಲದ ಬಂದ್ ಕಿಸಿಂದ ಇಲ್ಲಿ ರೈತರ ಮ್ಯಾಗ ದಬ್ಬಾಳಿಕೆ ಮಾಡಿ ಎಬಿ ಹಚ್ಕೊಡು ವ್ಯವಸ್ಥೆ ಮಾಡಿರಿ ಅವ್ರು. ಇವತ್ ನಾವು ಏನ್ ನೀರಾವರಿ ಇಲಾಖೆ ಅಧಿಕಾರಿಗಳು ಅದಾರಲ್ಲ ಏನ ನೀವು ಒಂದ್ ದಾಖಲೆ ಕೊಡ್ರಪ್ಪ ನಮ್ಗ ನಾವು ಮಾಹಿತಿ ಕೊಡ್ರಪ್ಪ ಅಂದ್ರ ಪ್ರತಿಯೊಂದನು ಇವ್ರ ಮಾಹಿತಿ ಹಾಕದಾಗ ಕೇಳ್ರಿ ಮಾಹಿತಿ ಹಾಕದಾಗ ತಗೋರಿ ಅಂತ ಅಂತಾರ ಇವ್ರ. ಮತ್ತೆ ಎಲ್ಲಾ ನಾವು ಮಾಹಿತಿ ಹಾಕದಾಗ ಕೇಳಿ ಮಾಹಿತಿ ಹಾಕದಾಗ ನಾವು ನ್ಯಾಯ ಪಡೆಯೋದಾರ ತಗೊಳೋದಾರ ಇವ್ರ ಅಧಿಕಾರಿಗಳು ಕಚೇರಿಗಳೇ ಯಾಕದಾವು ಅಧಿಕಾರಿಗಳೇ ಯಾಕದಾರು ಇದೊಂದು ನಮ್ಗೆ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿರ್ತದೆ ಎಲ್ಲ ರೈತರಿಗೆ. ಅದು ಎಲ್ಲ ಅಧಿಕಾರಿಗಳು ದುರುಪಯೋಗ ಪಡಿಸಿಕೊಂಡು ನಮ್ಮನ್ನ ಇಲ್ಲಿ ಈ ಪರಿಸ್ಥಿತಿಗೆ ರೈತರನ್ನ ತಂದ ಅವರ ಹಕ್ಕುಗಳನ್ನ ನಮ್ಮ ಮ್ಯಾಲ ನಮ್ಮ ಹಕ್ಕಕ್ಕೆ ಯಾವುದೂ ಇದನ್ನ ಕೊಡ್ತಾ ಇಲ್ಲ, ಬೆಲೆ ಕೊಡ್ತಾ ಇಲ್ಲ. ನಮಗ್ ನೀರಿಗಾಗಿ ಪಡ್ಬೇಕಂತ ಹಕ್ಕುಗಳು, ನಮಗ್ ಮಾತಾಡ್ಲಿಕ್ಕೆ ಸ್ವತಂತ್ರ ಇದೆ, ಅದನ್ನು ಕೊಟ್ಟಿಲ್ಲ ನಮಗ. ಹೇಳ್ತಾರ ರೈತರು ಎಲ್ಲಾ ಅಧಿಕಾರಿಗಳು ಹೇಳ್ತಾರ, ರಾಜಕಾರಣಿಗಳು ಹೇಳ್ತಾರ, ಭಾಷಣ ಮಾಡ್ತಾರ, ರೈತ ನಮ್ ದೇಶದ ಬೆನ್ನೆಲುಬು, ನಾವು ರೈತ ನಮ್ಗ ಕೊಡುವಂತ ಅನ್ನದಾತ ಅಂತ ಹೇಳ್ತಾರ. ಈ ರೈತನನ್ನ ಈ ರೀತಿ ಶೋಷಣೆಗೆ ಒಳಪಡಿಸೋದಂದ್ರ ಈ ಸ್ವಾತಂತ್ರ್ಯ ದಿನಾಚರಣೆ ನಾವು ಹ್ಯಾಗ ಮಾಡಬೇಕು ಅನ್ನುವಂಥದ್ದು ನಮ್ಗ ತೋಚವಾದಾಗೈತಿ. ನೂರಾರು ಸಾವಿರಾರು ಗಟ್ಟಲೆ ರೈತರು ಬಂದ ಇಲ್ಲೆಲ್ಲ ಹಿಂಗ ನಿತ್ರನು ಕೂಡ ಉಪವಾಸ ಕೂಡುವಂತ ಪರಿಸ್ಥಿತಿ ಇವತ್ತು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಬಂದೈತಂದ್ರ ಈ ಭಾರತ ದೇಶದ ಈ ಒಂದು ರಾಜಕಾರಣಿಗಳು ಮತ್ತು ಇದೊಂದು ಆಡಳಿತ ಈ ರೀತಿ ದುರ್ವರ್ತನೆಯಿಂದ ರೈತರ ಬಹಳ ಗೋಳಾಟ ಆಗಿದೆ ಅಂತಂದ ಹೇಳಲಿಕ್ಕೆ ನಾನು ಸ್ಪಷ್ಟವಾಗಿ ರಾಜಕಾರಣಿಗಳು ಇದಕ್ಕ ಅಧಿಕಾರಿಗಳು ಇದನ್ನ ಸಮಗ್ರ ತನಿಖೆ ಮಾಡಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಕೂಡ ಇದನ್ನ ಗಮನ ಹರಿಸಬೇಕು. ಇದು ಒಂದು ಜಿಲ್ಲೆಯ ಸಮಸ್ಯೆ ಇದೆ, ಇದು ಒಂದು 20 ಹಳ್ಳಿ 30 ಹಳ್ಳಿ ನೀರಿನ ಸಮಸ್ಯೆ ಇದೆ. ಇದನ್ನೆಲ್ಲ ಕೃಷಿ ಮಂತ್ರಿಗಳು ಬರಬೇಕು, ಜಿಲ್ಲಾ ಆಡಳಿತ ಬರಬೇಕು, ಇದನ್ನ ವಿಧಾನಸೌಧದಲ್ಲೇ ಚರ್ಚೆ ಆಗ್ಬೇಕು ಅಂತ ನನ್ನ ಆಗ್ರಹ ಇದೆ. ಇದಕ್ಕ ಅದನ್ನ ಕೊಡ್ತೇವೆ, ನಾವು ಅದು ಡಾಕ್ಯುಮೆಂಟ್ಸ್ ಕೊಡ್ತೇವೆ. ಇದು ವಿಧಾನಸೌಧದಲ್ಲಿ ಇದು ಅಧಿವೇಶನದಾಗ ಚರ್ಚೆ ಆಗ್ಬೇಕು ಸರ್. ಆಫೀಸ್ದಾಗ ಅಧಿಕಾರಿಗಳನ್ನ ಸ್ವಲ್ಪ ನಿಮ್ದು ಏನ್ ನಮ್ಮ ಮಾಹಿತಿ ಹಾಕಿ ಕೊಡ್ರತ್ತ ಅಂತ ಕೇಳ್ರೆ ನೀವು ಆಫೀಸ್ ಮುಖಾಂತರ ಕೇಳ್ರತ್ ಹೇಳ್ತಾರ ಸರ್ ಅವ್ರ.